ಅದಾದ್ಮೇಲೆ ತುಂಬ ಸ್ಪೀಡಾಗಿ ಮಾತಾಡ್ತೀನಿ ಇಲ್ಲಲ್ಲ. ಅದಾದ್ಮೇಲೆ ನನ್ನ ಕನಸಿನ ಹುಡುಗಿ ಹೆಂಗಿರಬೇಕು ಅಂತ ಹೇಳೋದಾದರೆ, ನನಗೆ ಮುಂಚೆಯಿಂದ ಒಂದು ಕ್ವಾಲಿಟೀಸ್ ಬೇಕೇ ಬೇಕು. ನನ್ನ ಹುಡುಗಿ ಆಗೋಳಿಗೆ ಇದು ಬೇಕೇ ಬೇಕು ಅಂದರೆ ಲಾಂಗ್ ಹೇರ್ ಇರಬೇಕು ಅಂತ. ಅದೇನಕ್ಕಂದರೆ, ಒಂದು ನನ್ನ ಅಮ್ಮನಿಗಿಷ್ಟ ಉದ್ದ ಕೂದಲಿರೋರು. ಅಂದರೆ ನಾವಿಬ್ಬರು ಗಂಡು ಮಕ್ಕಳೇ ಅಲ್ವಾ, ಕೂದಲು ಕಟ್ಟಕ್ಕಿರಲ್ಲ ಯಾರ್ದು, ಇಬ್ಬರು ಹುಡುಗ್ರೆ ಅಂತ ಹೇಳ್ತಾ ಇದ್ರು. ಸೊ ಅದಾದಮೇಲೆ ನನಗೂ ಏನೋ ಇಷ್ಟ ಆಗ್ತಿತ್ತು. ಯಾರೇ ಉದ್ದ ಹುಡುಗಿ ಯಾರಾದರೂ ಹೋಗ್ತಾ ಇದ್ರೆ ಫಸ್ಟ್ ನಾನು ಹಿಂದೆ ಹೋಗಿ ಕೂದಲು ನೋಡೋದು, ಅದನ್ನು ತುಂಬ ಅಭ್ಯಾಸ ಇತ್ತು. ಚೆನ್ನಾಗಿದ್ದಾರ ಅಂದರೆ ಮದುವೆ ಆಗೋಕ್ಕಲ್ಲ, ಒಂದು ಹುಡುಗಿ ಚೆನ್ನಾಗಿದ್ದಾರ ಅಂತ ನೋಡೋದು ಅದೊಂದು ಅಭ್ಯಾಸ ಕೂದಲು ಮುಖಾಂತರ. ನಾನು ಕೂದಲಿದ್ರೆ ಆಮೇಲೆ ಫಸ್ಟ್ ಕೂದಲು ನೋಡೋದು, ಆಮೇಲೆ ಮುಖ ನೋಡೋದು ಚೆನ್ನಾಗಿದ್ದಾರ ಅಂತ. ಸೊ ಅದೊಂದು ಇರಬೇಕು. ಆಮೇಲೆ ಕಣ್ಣು ಚೆನ್ನಾಗಿರಬೇಕು. ಆಮೇಲೆ ಸಣ್ಣ ವಯಸ್ಸಿಂದಲೂ ನನಗೆ ಹಿಂಗೆ ಇದ್ದರೆ ನಾನು ತುಂಬ ಪುಣ್ಯವಂತ ಅಂತ ನೋಡಿ ಅನಿಸಿದ್ದು ಪ್ರಿಯಮಣಿ ಮೇಡಮ್. ನಮ್ಮ ಪುನೀತ್ ಸರ್ ಜೊತೆ ರಾಮ್ ಪಿಕ್ಚರಲ್ಲಿ ಫಸ್ಟ್ ನೋಡಿದ್ದು ನಾನು. ಸೊ ತುಂಬ ಕ್ಯೂಟಾಗಿದೆ ರೀ, ಹಂಗೆಲ್ಲ ಸಿಗಲ್ಲ ನಮಗೆ ಗೊತ್ತು. ಆದರೂ ಅವಾಗಲೇ ಹೇಳ್ದಂಗೆ ಕಾಸು ಕೊಡಬೇಕಾಗಿಲ್ಲಲ್ಲ. ಸೊ ಹಂಗಿದ್ರೆ ಇನ್ನೂ ಚಂದ. ಸೊ ಹಂಗೇನಾದರೂ ಸಿಕ್ಕಿದ್ರೆ ನಾನೊಂದು ನನ್ನ ಪೂರ್ವಜರು ಮಾಡಿದ ಪುಣ್ಯ ಅಂತ ಅನ್ಕೋಬಹುದು, ಅಷ್ಟು ಪುಣ್ಯ ಮಾಡಿರ್ತೀನಿ. ಸೊ ಹಂಗೆ ಯಾರಾದರೂ ಹುಡುಗಿ ಇದ್ದರೆ ನೋಡಿ, ಅವಾಗಿಂದ ನೋಡ್ತಿದ್ರು ರೂಮ್ ಚೆನ್ನಾಗಿ ಇಟ್ಟಿರ್ತೀನಿ. ನನ್ನ ಬಟ್ಟೆ ನೋಡಿದರೆ ಹೆಂಗೆ ಸಖತ್ತಾಗಿದೆ, ಅಡುಗೆ ಮಾಡ್ತಿದ್ದೀನಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಗೊತ್ತಿಲ್ಲ. ನಾವು ಮಾಡಿರೋ ಅಡುಗೆ ನಮಗೆ ಚೆನ್ನಾಗಿರುತ್ತೆ ಅಂತ ಆ ಕಾನ್ಫಿಡೆಂಟಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ನಾವು ಒಗ್ಗರಣೆ ಹಾಕುವ. ಎಲ್ಲ ರೆಡಿ ಉಂಟು. ಬೇವಿನ ಸೊಪ್ಪು, ಆಮೇಲೆ ಇದೇನು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ. ಸೊ ನೋಡಿ ಕರೆಕ್ಟಾಗಿರಿದೆ, ಬಾಣಲೆ ರೆಡಿ ಇದೆ. ಒಗ್ಗರಣೆ ಹಾಕೋಕ್ಕೊಬ್ರು ಹುಡುಗಿ ಬೇಕು. ಅದಕ್ಕೆ ಭರ್ಜರಿ ಬ್ಯಾಚುಲರ್ಸ್ಗೆ ಬರ್ತಾ ಇದ್ದೀನಿ. ಎಣ್ಣೆ ಬೇಕಲ್ವ, ಎಣ್ಣೆ ಬೇಕು ಅಣ್ಣ, ಒಂದು ಸ್ವಲ್ಪ ಕಾಯ್ಬೇಕಾ ಅಂತ. ಯಾವಾಗಲೂ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ, ಈ ಯೂಟ್ಯೂಬಲ್ಲಿ ಅಡುಗೆ ಚಾನಲ್ ಇರುತ್ತಲ್ವ, ಅದನ್ನು ಪ್ಲೇ ಮಾಡಿ ಹಂಗೆ ಮಾಡ್ತಿದ್ದೆ. ಇವತ್ತು ನಾನು ಮರ್ಯಾದೆ ಹೋಗಬಾರ್ದಲ್ವ ಅಂತ ರೆಡಿ ಇಟ್ಟಿದ್ದೆ. ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ, ಕಾಯದ ಮೇಲೆ ಇದು ಹಾಕ್ಬೇಕು ಏನು ಅಂತ ಗೊತ್ತಿಲ್ಲ. ನೋಡೋಣ. ಆಮೇಲೆ ನನ್ನ ಲೈಫಲ್ಲಿ ಬರೋ ಹುಡುಗಿಗೆ ಅಡುಗೆ ಬರಬೇಕು ಅಂತ ಏನೂ ಇಲ್ಲ. ಯಾಕಂದರೆ ನಾನು ಊರಿಗೆ ಹೋದರೆ ಅಮ್ಮ ಅಡುಗೆ ಚೆನ್ನಾಗಿ ಮಾಡ್ತಾಳೆ. ಇಲ್ಲಿ ಬಂದರೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಅದ್ರ ಜೊತೆ ನೀವು ಕೈ ಜೋಡಿಸ್ಬೋದು. ಅದಾದಮೇಲೆ ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ. ನಮಗೆ ಆನ್ಲೈನ್ ಆರ್ಡರ್ ಮಾಡೋಕ್ಕೆ ತುಂಬ ಆ್ಯಪ್ಗಳಿದೆ. ಕಾಸು ಒಂದು ಬೇಕಷ್ಟೆ, ಅದಕ್ಕೆ ನೀವು ದುಡಿಬೇಕು, ನಾನು ದುಡಿಬೇಕು. ಓಕೆ, ನೆಕ್ಸ್ಟು ಇನ್ನು ನನ್ನ ಲೈಫ್ ಬಗ್ಗೆ ಹೇಳಬೇಕಾದ್ರೆ, ನಾನು ದುಡಿತಾ ಇರೋದೆಲ್ಲ ನಮ್ಮದು ಆರ್ಟಿಸ್ಟ್ ಆಗಿ. ಅಂದರೆ ನಾನು 2019 ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆದೆ. ಅದಾದಮೇಲೆ ಇದರಲ್ಲಿ ದುಡಿಮೆ ಬರುತ್ತಾ ಇಲ್ವ ಅಂತ ಡೌಟ್ ಇತ್ತು. ಬಟ್ ದೇವ್ರದೆಯಿಂದ, ಆ ಕಲಾಮಾತೆ ಆಶೀರ್ವಾದದಿಂದ ಇಲ್ಲಿವರೆಗೆ ಏನು ₹1 ದುಡಿತಿದ್ದೀನಿ, ಅದು ಕಲೆಯಿಂದನೇ. ಸೊ ಇಲ್ಲಿವರೆಗೆ ಏನು ತೊಂದರೆ ಆಗಿಲ್ಲ. ಜೊತೆಯಲ್ಲಿ ಒಂದು ಸಣ್ಣ ಮನೆ ಕಟ್ಟುವಂತಹ ಒಂದು ಯೋಜನೆ ಹಾಕ್ತಿದ್ದೀನಿ. ಸೊ ಅದಕ್ಕೆಲ್ಲ ಇನ್ಕಮ್ ಏನಂದರೆ ನನ್ನ ಕಲೆನೇ. ಸೊ ಬಂದಂಥ ಹುಡುಗಿಗೆ ದುಡ್ಡಿನ ವಿಷಯದಲ್ಲಿ ಸದ್ಯದ ಮಟ್ಟಿಗೆ ಇನ್ನೊಂದು 2 ವರ್ಷ ಏನು ತೊಂದರೆ ಇಲ್ಲ. ಅಕಸ್ಮಾತ್ ಇದರಲ್ಲಿ ದುಡಿಮೆ ಇಲ್ಲ ಅಂದ್ರೂ ಕೂಲಿ ಕೆಲಸ ಮಾಡಾದರೂ ಸಾಕ್ತೀನಿ. ಯಾಕಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ, ಗಾರೆ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಆ್ಯಕ್ಚುಲಿ ನಾನು CA ಆಗಬೇಕು ಅಂದ್ಕೊಂಡಿದ್ದೆ. ಒಂದು ಸ್ವಲ್ಪ ಫಿನಾನ್ಷಿಯಲಿ ಪ್ರಾಬ್ಲಮ್ ಇರುವಂತಹ ಕಾರಣಗಳಿಂದ ನಾನು ಡಿಗ್ರಿಯನ್ನು ಅರ್ಧದಲ್ಲಿ ಮುಗಿಸಿ, ಅರ್ಧ ಅಂದರೆ ಕಂಪ್ಲೀಟ್ ಮಾಡಿದ್ದೀನಿ, ಅದನ್ನು ಮುಗಿಸಿ 2 ವರ್ಷ ಮಾರ್ಕೆಟಿಂಗ್ ಕೆಲಸ ಹೋಗಿದ್ದೆ. ನಾನು ಮಾರ್ಕೆಟಿಂಗಲ್ಲಿ ತುಂಬ ಹುಷಾರಿದ್ದೇನೆ. ಒಂದು ಸಿನಿಮಾ ಪ್ರಮೋಷನ್ ಇದು ಪ್ಲ್ಯಾನಿಂಗ್ ಆಗಿರಲಿ, ಅದಾದ ನಂತರ ಏನೇ ಇರಲಿ, ಒಂದು ಬ್ರ್ಯಾಂಡ್ ಪ್ರಮೋಷನ್, ಅದಕ್ಕೆ ಪ್ಲ್ಯಾನಿಂಗ್ ಎಲ್ಲ ಚೆನ್ನಾಗಿ ಮಾಡ್ತೇನೆ ಅಂದರೆ ನಂಗೆ ಕಾನ್ಫಿಡೆಂಟು. ನಾನು ಆ್ಯಕ್ಟಿಂಗ್ ಬಿಟ್ಟರೆ ಏನು ಮಾಡ್ಬೋದು ಅಂದರೆ ಮಾರ್ಕೆಟಿಂಗ್ ಸಖತ್ತಾಗಿ ಮಾಡ್ತೀನಿ. ಅಕಸ್ಮಾತ್ ನೀವು ಹುಡುಗಿ ಏನಾದರೂ ಜೋರಿದ್ದರೆ ಮಾರ್ಬಿಡ್ತೀನಿ ಮಾರ್ಕೆಟಿಂಗ್ ಮಾಡಿ. ಇಲ್ಲ, ಆ ರೀತಿ ಮಾಡಲ್ಲ. ತುಂಬ ನನಗೆ ಹೆಂಗೆ ಅಂದರೆ, ನಾನು ಇಷ್ಟಪಡೋದಕ್ಕಿಂತನೂ ಅವ್ರನ್ನ ನಾನು ಇಷ್ಟಪಟ್ಟರೆ ತುಂಬ ಖುಷಿ ನನಗೆ. ಅದಕ್ಕೆ ಎಣ್ಣೆ ಕಾದಿದೆ ನೋಡು. ಎಸ್, ಕಾದಿದೆ. ಫಸ್ಟ್ ಈರುಳ್ಳಿ ತಾನೇ ಹಾಕೋದು, ಕರೆಕ್ಟ್. ಸ್ವಲ್ಪ ಎಣ್ಣೆ, ಸ್ವಲ್ಪ ಜಾಸ್ತಿ ಆಯ್ತಾ ಅಂತ. ಇನ್ನು ಪರವಾಗಿಲ್ಲ, ತಿನ್ನೋರು ನಾವು. ನೋಡಕ್ಕೆ ಮಾತ್ರ ಚೆನ್ನಾಗಿ ಮಾಡ್ತೀನಿ ರೀ, ಕಲರ್ಫುಲ್ಲಾಗಿ ಮಾಡ್ತಾ ಇರೋದು. ಟೊಮೆಟೊ ಗೊಜ್ಜು ಏನೋ ಅದ್ಭುತ ಅಡುಗೆ ಮಾಡ್ದಂಗೆ ಫೀಲ್ ಮಾಡ್ತಿದ್ದೀನಿ.
ಏನೇ ಮಾಡಿದ್ರು ಧೈರ್ಯದಿಂದ ಮಾಡಬೇಕು. ಅದಕ್ಕೆ ಮದುವೆ ಆಗೋರು ನಾನು ಧೈರ್ಯದಿಂದ ಆಗ್ಬೋದು ನೋಡಿ, ಏನೇ ಮಾಡಿದ್ರು ಕಾನ್ಫಿಡೆಂಟ್ನಿಂದ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ನನಗೆ ಇನ್ನೊಂದು ಅಂದರೆ, ಮದುವೆ ಆಗುವಂಥ ಹುಡುಗಿ ಇದೇ ಊರವಳು ಇದೆ, ಆದರೆ ನಂಗೆ ಇಂಗ್ಲೀಷ್ ಎಲ್ಲ ಬರಲ್ಲ, ಅಂದರೆ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಇಂಗ್ಲೀಷ್ ಅವರೆಲ್ಲ ನಾನು ನೋಡಿ ನನ್ನನ್ನು ಇಂಪ್ರೆಸ್ ಆಗಿ ಅವರೆಲ್ಲ ಬಂದು ಆಮೇಲೆ ಕನ್ನಡ ಕಲಿಯೋಕ್ಕೆಲ್ಲ ಅವರು ಕಷ್ಟ ಆಗಿ ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಕಷ್ಟ ಆದರೆ ಆ ರೀತಿ ಇರಬೇಡ. ಕನ್ನಡದ ಹುಡುಗಿ ಇದ್ದರೆ ಚಂದ. ಯಾವ ಊರವ್ರದ್ದು ಅಂದರೆ, ನಾನು ಬೇಸಿಕಲಿ ಮಂಗಳೂರು, ನಂಗೆ ಮಂಗಳೂರವರೇ ಆಗಬೇಕು, ಆಮೇಲೆ ಉಡುಪಿಯವರೇ ಆಗಬೇಕು, ಎಲ್ಲಿ ಇದ್ದವರು ಕೂಡ ಆಗುತ್ತೆ. ಸೊ ಅದ್ರ ಬಗ್ಗೆ ರೆಸ್ಟ್ರಿಕ್ಷನ್ ಏನು ಇಲ್ಲ. ಓಕೆನಾ? ಅದಾದ್ಮೇಲೆ ಎಲ್ರದ್ದೊಂದು ಕ್ವಶನ್ ಇರುತ್ತೆ, ಈ ಸೆಲೆಬ್ರಿಟಿಗಳಿಗೆ ಬೇಗ ಹುಡುಗಿರು ಬೀಳ್ತಾರೆ ಅದು ಇದು ಅಂತ. ಆ ಮಾತು ಹೇಳಿದ ಪುಣ್ಯಾತ್ಮ ಯಾವನೋ ಗೊತ್ತಿಲ್ಲ. ನಂಗಂತೂ ಇಲ್ಲಿವರೆಗೂ ಅಂತಹ ನಾನು ಆರ್ಟಿಸ್ಟ್ ತುಂಬ ಬಂದಿದೆ, ಸುಳ್ಳು ಹೇಳಬಾರ್ದಲ್ವ ಅಂತ ತುಂಬ ವಿಷಯ ಬಂದಿದೆ, ಬೇವ್ರೆ ಆಗ್ತಿದ್ದೀನಿ. ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಬರ್ತಾ ಇರುತ್ತೆ. ನನ್ನ ದುರಾದೃಷ್ಟ ಏನೋ ಗೊತ್ತಿಲ್ಲ, ನನಗೆ ಬರುವಂಥ ಎಲ್ಲ ಮೆಸೇಜಸ್ ಅಕೌಂಟು ಫೇಕ್ ಅಕೌಂಟ್ ಆಗಿರುತ್ತೆ. ಅದಕ್ಕೆ ರಿಪ್ಲೈ ಮಾಡೋದು ಅಥವಾ ಏನು ಮಾತಾಡೋದು ಬೇಡ ಅಂತ ಎಲ್ಲ ಕನ್ಫ್ಯೂಷನ್ ಹಂಗೆ ಬಿಟ್ಟಿದ್ದೀನಿ. ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ಬೋದು, ಬೇಡ ಪರ್ಸನಲ್ ಇರುತ್ತೆ, ಆಮೇಲೆ ಬೇಡ. ಸೊ ಈ ರೀತಿ ಇದೆ ನನ್ನ ಜೀವನ.